ಟಿ ಪಾಟೀಲ್ ಸರ್ ಅವರು ಈ ದಾಳಿಂಬೆ ಸಸಿಗೆ ನೀರು ಎರಚುವುದರ ಮುಖಾಂತರವಾಗಿ, ನೀರು ಹಾಕೋದ್ರ ಮುಖಾಂತರವಾಗಿ ಸದರಿ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದ ತೋಟಗಾರಿಕಾ ಉಪಕುಲಪತಿಯಾದ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಮತ್ತು ಡಿ ಆಗಿರ್ತಕ್ಕಂತಹ ಕಾಟೇಶ್ ಅವರವರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರು ಸೇರಿ ಸದರಿ ಮಾನ್ಯ ಶಾಸಕರು ದಾಳಿಂಬೆ ಬೆಳೆಗೆ ಸಸಿ ನೀಡುವುದರ ಮುಖಾಂತರವಾಗಿ, ಸಸಿಗೆ ನೀರು ಎರಚೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮದ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ರೈತರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೇನು ರೈತರಿಗೆ ಕೇಳಿದಂಥ ಹೊತ್ತು ಹೊಡೆಯೋದು ಮತ್ತೊಂದು ಮಾಡಿ ಒಟ್ಟಾರೆಯಾಗಿ ಕೈ ಚೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೆ ಬಂದಾಗ ಬೆಲೆ ಇದ್ದಾಗ ನಮ್ಮ ಬೆಲೆಗಳಿಲ್ಲ. ಹೀಗಾಗಿ ಅನೇಕ ರೈತರು ಈ ತೋಟಗಾರಿಕೆ ಬೆಳೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದರಿಂದ ವಂಚಿತರಾಗುವುದಷ್ಟೇ ಅಲ್ಲ, ಅದನ್ನು ಕೈ ಬಿಟ್ಟು ಬೇರೆ ಅನ್ಯ ಬೆಳೆಗಳಿಗೆ ಹೋಗ್ತಾ ಇದ್ದಾರೆ. ಇದನ್ನು ಯಾವ ಕಾಲಕ್ಕೂ ಸಹಿತ ಈ ಭಾಗದಿಂದ ಹೋಗಬಾರ್ದು. ಆ ರೀತಿಯೊಳಗೆ ಏನೇನು ಸಲಹೆ ಸೂಚನೆ ನಿಮಗೆ ಹೆಸರು ಮಾತಾಡೋದಿಲ್ಲ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬಂದಿದ್ದಾರೆ, ಅದನ್ನು ಸೊಲ್ಲಾಪುರದ ಸರೋಜಿ ಶರ್ಮಾ ಅವರು ಬಂದಿದ್ದಾರೆ, ಹಿರಿಯ ತೋಟಗಾರಿಕೆ ಜಿಲ್ಲಾಧಿಕಾರಿಗಳು ಹಕ್ಕಾಚಾರಿದ್ದಾರೆ. ನೀವು ರೈತರನ್ನು ಉದ್ದೇಶಿಸಿ ನಿಮ್ಮ ಸಲಹೆ ಸೂಚನೆಗಳಿವೆ, ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ ಇಲ್ಲವಾ? ಇಲ್ಲಪ್ಪ ಅಂದ್ರೆ ಅವ್ರು ಬೇರೆ ತಮ್ಮ ಹಾಗೆ ತಾವು ಕಾಣ್ಕೋತಾರೆ ಅನ್ನುವಂಥ ಮಾತನ್ನು ಸೇರಿ ಇದು ಮಹತ್ವದ ಇದು ವಿಚಾರ ಸಂಖ್ಯೆ. ಯಾಕಂದರೆ ಈ ಭಾಗದೊಳಗೆ ಇದು ದಾಳಿಂಬೆ ಜೀವಾಳ, ರೈತರ ಜೀವಾಳ ಇದೆ. ಅದನ್ನು ಬಿಟ್ಟಂದ್ರೆ ತೊಂದರೆ ಆಗ್ತದೆ ರೈತರಿಗೆ. ಲಾಭ ಆಗಲಿ, ನುಕ್ಸಾನ ಆಗಲಿ, ಮತ್ತೊಂದಾಗಲಿ, ಡಿಸೀಸ್ ಬರಲಿ, ಆ ಬೆಳೆಯನ್ನು ಕೈ ಬಿಟ್ಟಿಲ್ಲ ರೈತರು. ಕೈ ಬಿಡಲಾದ ರೀತಿಯೊಳಗೆ ಇದಕ್ಕೆ ವಿಚಾರ ಸಂಖ್ಯೆಗಳು ಮಾರ್ಗದರ್ಶನ ಮಾಡೋಕ್ಕಂತೇಳಿ ಇವತ್ತು ನಾನು 1 ಗಂಟೆ ಪರವಾಗಿಲ್ಲ. ಕಾರಣ ಏನಂದರೆ ಬಾಗಲಕೋಟೆಯೊಳಗೆ ಹೋರಾಟ ನಡೀತಾ ಇದೆ. ವೇದಿಕೆಗೆ ಬಂದು ಹೋಗ್ಬೇಕನ್ನುವಂಥದ್ದನ್ನು ಕೇಳಿಕೊಂಡಾಗ ಅಲ್ಲಿ ಹೋಗಿ ಸ್ವಾಮೀಜಿಯವರು ಯಾರೋ ಮಾತಾಡಕತ್ತಿದ್ರು. ಅವ್ರು ಮುಗಿದೊಳಗೆ ನನಗೆ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಅದು ಮಾತಾಡಲಿಕ್ಕೆ ಬಂದಿದ್ದೀನಿ. ಅದಕ್ಕೆ ತಡೆ ಮಾಡಿದ್ದಕ್ಕೆ ನಾನು ಎಲ್ಲರೂ ವಿಚಾರ ವ್ಯಕ್ತಪಡಿಸಿ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಳ್ತೀನಿ. ದಾಳಿಂಬೆ ಬೆಳೆಯ ಮಾಹಿತಿಯ ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ದಾಳಿಂಬೆ ಬೆಳೆಯ ಸಮಗ್ರ ಮಾಹಿತಿ ಇರತಕ್ಕಂತಹ ಕೈಪಿಡಿಯನ್ನು ಮಾನ್ಯ ಶಾಸಕರು ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಇದಕ್ಕೆ ಗೌರವ